ಬೆಳ್ಳಂಬೆಳಗ್ಗೆ ಶಿವಶಂಕರಪ್ಪ ಸಾಹುಕಾರ್ಗೆ ಇಡಿ ಅಧಿಕಾರಿಗಳು ಶಾಕ್ ಕೊಟ್ಟಿರೋದು. ಒಟ್ಟು 15 ವಾಹನಗಳಲ್ಲಿ ಬಂದಿದ್ದಾರೆ ಇಡಿ ಅಧಿಕಾರಿಗಳು. ನ್ಯೂ ಬಿಎಲ್ ರಸ್ತೆಯ ಸೀನಪ್ಪ ಲೇಔಟ್ನ ಫ್ಲಾಟ್ ಒಂದರ ಮೇಲೆ ದಾಳಿಯಾಗಿದೆ. ಸಾಹುಕಾರ್ ಅವರಿಗೆ ಸೇರಿರೋದು. 2 ಇನೋವಾದಲ್ಲಿ ಅಧಿಕಾರಿಗಳು ಬಂದಿದ್ರು. ಹೊಯ್ಸಳ ಡ್ರೀಮ್ಸ್ ಅನ್ನುವಂತ ಅಪಾರ್ಟ್ಮೆಂಟ್ ಅಲ್ಲಿ ಶಿವಶಂಕರಪ್ಪ ಸಾಹುಕಾರ್ ವಾಸ್ತವ್ಯ ಇದ್ದಾರೆ. ಸದ್ಯ ದಾಖಲೆಯ ಪರಿಶೀಲನೆಯ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇಡೀ ಕೇಸ್ನಲ್ಲಿ ಮೇಜರ್ ಆದಂತ ತಿರುವು ಸಿಗ್ತಾ ಇದೆ. ಇಡಿ ಎಂಟ್ರಿ ಆಗೋ ಮುಖಾಂತರ ಸಿಐಡಿ ತನಿಖೆ ಒಂದು ಕಡೆ ನಡೀತಾ ಇರೋದು. ನೋಟಿಸ್ಗಳನ್ನು ಕೊಡಲಾಗ್ತಾ ಇದೆ ಬೇರೆ ಬೇರೆ ಅಕ್ರಮಗಳಿಗೆ ಸಂಬಂಧಿಸಿದಂತೆ. ಶಿವಶಂಕರಪ್ಪ ಸಾಹುಕಾರ್ ಅವರು ಗಂಭೀರ ಆರೋಪವನ್ನು ಎದುರಿಸ್ತಾ ಇದ್ದಾರೆ. ರಾಜ್ಯಪಾಲರು ಅವರನ್ನ ಕೆಪಿಎಸ್ಸಿ ಚೇರ್ಮನ್ ಹುದ್ದೆಯಿಂದ ಕೆಳಗಿಳಿಸುವಂತ ಆದೇಶವನ್ನು ಕೂಡ ಪ್ರಕಟಿಸಿದ್ರು. ಅದನ್ನು ಪ್ರಶ್ನಿಸಿ ಅವರು ಕೋರ್ಟಿಗೂ ಹೋಗಿದ್ದಾರೆ. ಈಗ ಇಡಿ ಅಧಿಕಾರಿಗಳು ತನಿಖೆಯ ಅಂಗಳಕ್ಕೆ ಎಂಟ್ರಿ ಆಗಿರುವುದು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ಣ ನೇರ ಸಂಪರ್ಕದಲ್ಲಿ. ಕಿರಣ್ಣ, ಇಡಿ ಎಂಟ್ರಿ ಆಗಿದೆ ಅಂತಂದ್ರೆ ಇಡೀ ಕೇಸು ಒಂದು ಗಂಭೀರ ತಿರುವನ್ನ ಪಡ್ಕೊಳ್ತಾ ಇದೆ ಅನ್ನೋದು ಖಚಿತವಾಗ್ತಾ ಇದೆ. ರಕ್ಷತ್, ಕೆಪಿಎಸ್ಸಿ ಹಗರಣದ ಕಿಂಗ್ ಪಿನ್ ಆಗಿರ್ತಕ್ಕಂಥ ಮುಖ್ಯವಾಗಿ ಆರೋಪ ಕೇಳಿ ಬಂದಿರತಕ್ಕಂಥ ಶಿವಶಂಕರಪ್ಪ ಸಾಹುಕಾರ್ ಏನಿದ್ದಾರೆ ಮಾಜಿ ಅಧ್ಯಕ್ಷ, ಇವರ ಮನೆ ಮತ್ತೆ ಕಚೇರಿ ಮತ್ತೆ ಮಧ್ಯವರ್ತಿಗಳ ಮನೆಗಳ ಮೇಲೆ ರೈಡ್ ಮಾಡಿರ್ತಕ್ಕಂಥದ್ದು. ಇಡಿ ಅಧಿಕಾರಿಗಳು ಬೆಳಗ್ಗೆ 6 ಗಂಟೆಯಿಂದಲೂ ಸಹ ಶೋಧ ನಡೆಸ್ತಾ ಇದ್ದಾರೆ. ನಾವೀಗ ಬೆಂಗಳೂರಿನ ನ್ಯೂ ಬಿಎಲ್ ರಸ್ತೆಯ ಸೀನಪ್ಪ ಲೇಔಟ್ನಲ್ಲಿರ್ತಕ್ಕಂಥ ಹೊಯ್ಸಳ ಡ್ರೀಮ್ಸ್ ಅಪಾರ್ಟ್ಮೆಂಟ್ ಏನಿದೆ, ಇಲ್ಲಿ 3ನೇ ಫ್ಲೋರ್ನಲ್ಲಿರ್ತಕ್ಕಂಥ ಅಪಾರ್ಟ್ಮೆಂಟ್ನ 304 ಫ್ಲಾಟ್ ಏನಿದೆ, ಆ ಫ್ಲಾಟ್ನಲ್ಲಿ ಸಹ ಇಡಿ ಅಧಿಕಾರಿಗಳು ಪರಿಶೀಲನೆ ನಡೆಸಿ ಈಗ ದಾಳಿ ನಡೆಸಿ ಪರಿಶೀಲನೆ ಮಾಡ್ತಾ ಇರ್ತಕ್ಕಂಥದ್ದು. ಮುಖ್ಯವಾಗಿ ಹಗರಣಕ್ಕೆ ಸಂಬಂಧಿಸಿದಂತೆ ಕೆಪಿಎಸ್ಸಿಯಲ್ಲಿ 2019ರಿಂದಲೂ ಸಹ ಸಾಹುಕಾರು ಅಧ್ಯಕ್ಷರಾಗಿರ್ತಾರೆ. ಬಿಜೆಪಿ ನೇತೃತ್ವದ ಸರ್ಕಾರ ಇವರನ್ನ ಕೆಪಿಎಸ್ಸಿ ಅಧ್ಯಕ್ಷರಾಗಿ ಅಪಾಯಿಂಟ್ ಮಾಡಿತ್ತು. 2019ರಿಂದಲೂ ಸಹ ಸಾಕಷ್ಟು ಹಗರಣಗಳು ನೇಮಕಾತಿಯಲ್ಲಿ ನಡೆದಿದೆ. ಇತ್ತೀಚೆಗಷ್ಟೇ ನಡೆದಂತಹ ಹಗರಣ ಏನಿದೆ, ಪಶು ವೈದ್ಯಾಧಿಕಾರಿಗಳ ಹಗರಣದಲ್ಲಿ ಸುಮಾರು 89 ಲಕ್ಷ ರೂಪಾಯಿ ತೆಗೆದುಕೊಂಡು ಪೋಸ್ಟಿಂಗ್ ಅನ್ನು ನೀಡಲಾಗಿದೆ ಅನ್ನೋ ಆರೋಪ ಬಂದಿತ್ತು. ಮತ್ತೆ ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಆಗಿದ್ದಂತಹ ಸಾಹುಕಾರ್ ಅವರ ಮಗಳು ಸುಮಾ ಸಾಹುಕಾರ್ ಮೇಲೆ ಗಂಭೀರ ಆರೋಪ ಬಂದಿತ್ತು. ಸುಳ್ಳು ಜಾತಿ ಮತ್ತೆ ಆದಾಯ ಪ್ರಮಾಣ ಪತ್ರ ನೀಡಿದ ಆರೋಪ ಕೇಳಿ ಬಂದಿತ್ತು. ಹೀಗಾಗಿ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಕೆಪಿಎಸ್ಸಿ ಕಾರ್ಯದರ್ಶಿ ಶೋಭಾ ದೂರಿನ ಅನ್ವಯ ಪ್ರಕರಣ ದಾಖಲಾಗುತ್ತೆ. ಪ್ರಕರಣ ಸಿಐಡಿಗೆ ರಾಜ್ಯ ಸರ್ಕಾರ ವಹಿಸುತ್ತೆ. ಇದರ ತನಿಖೆ ನಡೆಸೋ ಸಂದರ್ಭದಲ್ಲಿ ಸಹ ಈಗ ಇಡಿ ಎಂಟ್ರಿ ಆಗಿರ್ತಕ್ಕಂಥದ್ದು. ಇಡಿ ಅಧಿಕಾರಿಗಳು ಮುಖ್ಯವಾಗಿ ಯಾವಾಗ ಎಂಟ್ರಿ ಆಗ್ತಾರೆ ಅಂದ್ರೆ ಅದರಲ್ಲಿ ಹವಾಲಾ ಆಗಿರಬೇಕು ಅಥವಾ PLMA ಆಕ್ಟ್ ಅಡಿ ಹವಾಲಾ ಟ್ರಾನ್ಸಾಕ್ಷನ್ ಆಗಿರಬೇಕು. ಆ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳು ಎಂಟ್ರಿ ಆಗ್ತಾರೆ. ಇವತ್ತು ಬೆಳಗ್ಗೆ 6 ಗಂಟೆಯಿಂದಲೂ ಸಹ ಇಡಿ ಅಧಿಕಾರಿಗಳು ಏನು ಹೊಯ್ಸಳ ಡ್ರೀಮ್ಸ್ ಅಪಾರ್ಟ್ಮೆಂಟ್ ಸೇರಿದಂತೆ ಹಲವು ಕಡೆ ಸುಮಾರು 13 ಕಡೆಗಳಲ್ಲಿ ರಾಜ್ಯಾದ್ಯಂತ ದಾಳಿ ನಡೆಸಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ಶಿವಶಂಕರಪ್ಪ ಸಾಹುಕಾರ್ಗೆ ಸಂಬಂಧಿಸಿದಂತ ಫ್ಲಾಟ್ ಏನಿದೆ, ಹೊಯ್ಸಳ ಡ್ರೀಮ್ಸ್ ಅಪಾರ್ಟ್ಮೆಂಟ್ ನ ಫ್ಲಾಟ್, ಅಲ್ಲಿ ಈಗ ರೈಡ್ ಮಾಡಿ ತನಿಖೆ ನಡೆಸ್ತಾ ಇರ್ತಕ್ಕಂಥದ್ದು. ದಾಳಿ ನಡೆಸಿ ಈಗ 2 ವಾಹನಗಳಿಗೆ ಬಂದಿರತಕ್ಕಂಥ ಏನು ಅಧಿಕಾರಿಗಳೇನಿದ್ದಾರೆ 2 ಇನೋವಾಗಳಲ್ಲಿ ಬಂದು ಬೆಳಗ್ಗೆನೆ ಸಹ ರೈಡ್ ಮಾಡಿದ್ದಾರೆ. 4 ಮಂದಿ ಅಧಿಕಾರಿಗಳೇನಿದ್ದಾರೆ ಅವರು ಬಂದು ರೈಡ್ ಮಾಡಿ ದಾಖಲೆಗಳ ಪರಿಶೀಲನೆ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನೊಂದು ಗಂಭೀರ ಆರೋಪ ಕೇಳಿ ಬಂದಿತ್ತು. ಶಿವಶಂಕರಪ್ಪ ಸಾಹುಕಾರ್ ಅವರ ಪತ್ನಿ ಹೆಸರಲ್ಲಿ 120 ಎಕರೆ ಜಮೀನನ್ನ ಅಕ್ರಮವಾಗಿ ಖರೀದಿ ಮಾಡಿದ್ದಾರೆ ಅನ್ನೋ ಆರೋಪ ಸಹ ಕೇಳಿ ಬಂದಿತ್ತು. ಮತ್ತೆ ಸ್ವಜನ ಪಕ್ಷಪಾತ ಮಾಡಿದ್ದಾರೆ ಅಂತ ಹೇಳಿ ರಾಜ್ಯಪಾಲರಿಗೂ ಸಹ ದೂರನ್ನ ನೀಡಲಾಗಿತ್ತು. ಇದೆಲ್ಲವನ್ನ ಗಮನದಲ್ಲಿಟ್ಕೊಂಡು ಕೆಪಿಎಸ್ಸಿಯ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಅವರ ಸಾಹುಕಾರ್ ಅವರ ಮನೆ ಮೇಲೆ ಈಗ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಇದರಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ನಡೆದಿರ್ತಕ್ಕಂಥದ್ದು, ಹವಾಲಾ ಟ್ರಾನ್ಸಾಕ್ಷನ್ ಇದೆ. ಒಂದೊಂದು ಹುದ್ದೆಗೆ ಕೈಗಾರಿಕಾ ವಿಸ್ತರಣಾಧಿಕಾರಿ ಹುದ್ದೆಗೆ ಸುಮಾರು 89ರಿಂದ 1 ಕೋಟಿವರೆಗೂ ಸಹ ಹಣವನ್ನು ನೀಡಲಾಗಿತ್ತು. ಇದೆಲ್ಲವನ್ನು ಸಹ ಹಗರಣ ಹೊರಗಡೆ ಬಂದ ಮೇಲೆ ಕೇಸ್ ಆಗುತ್ತೆ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ. ನಂತರ ಇಡಿ ಸಿಐಡಿಗೆ ರಾಜ್ಯ ಸರ್ಕಾರ ಕೇಸನ್ನು ವರ್ಗಾವಣೆ ಮಾಡುತ್ತೆ. ಈ ನಡುವೆ OMR ಶೀಟು, ವಾಟ್ಸಾಪ್ ಚಾಟು ಸೇರಿದಂತೆ ಮಧ್ಯವರ್ತಿಗಳು ಅಲಿ ಮತ್ತೆ ಸಿಕಂದರ್ ಏನಿದ್ದಾರೆ ಎಲ್ಲರಿಗೂ ಸಹ ಸಿಐಡಿ ಅಧಿಕಾರಿಗಳು ನೋಟಿಸ್ ಕೊಡ್ತಾರೆ. ನೋಟಿಸ್ ಕೊಟ್ಟು ವಿಚಾರಣೆ ಮಾಡೋ ಸಂದರ್ಭದಲ್ಲೇ ಸಹ ಈಗ ಇಡಿ ಅಧಿಕಾರಿಗಳು ದಾಳಿ ನಡೆಸಿ ಇಡೀ 13 ಕಡೆ ಏಕಾಏಕಿ ದಾಳಿ ನಡೆಸಿರ್ತಕ್ಕಂಥದ್ದು. ಬೆಂಗಳೂರಿನ ನ್ಯೂ ಬಿಎಲ್ ರಸ್ತೆಯಲ್ಲಿ ಇರ್ತಕ್ಕಂಥ ಶಿವಶಂಕರಪ್ಪ ಸಾಹುಕಾರ್ ಮನೆ, ಚಂದ್ರ ಲೇಔಟು ಸೇರಿದಂತೆ ಹಲವು ಜಿಲ್ಲೆಗಳಲ್ಲೂ ಸಹ ದಾಳಿ ನಡೆಸಿ ಇಡಿ ಅಧಿಕಾರಿಗಳು ಏಕಕಾಲದಲ್ಲಿ ದಾಖಲೆಗಳನ್ನು ಕಲೆಕ್ಟ್ ಮಾಡುವಲ್ಲಿ ಪರಿಶೀಲನೆಯನ್ನ ಮುಂದಾಗಿರ್ತಕ್ಕಂಥದ್ದು.
ರಕ್ಷತ್. ಥ್ಯಾಂಕ್ ಯು ಕಿರಣ್ ಮಾಹಿತಿಗೆ. ಇನ್ನು ಕೆಪಿಎಸ್ಸಿ ಕಚೇರಿಗೂ ಕೂಡ ಇಡಿ ಅಧಿಕಾರಿಗಳ ತಂಡ ಭೇಟಿ ಕೊಟ್ಟಿದೆ. 4 ಕಾರುಗಳಲ್ಲಿ 10ಕ್ಕೂ ಅಧಿಕ ಅಧಿಕಾರಿಗಳು ಕೆಪಿಎಸ್ಸಿ ಕಚೇರಿಗೂ ಬಂದಿದ್ದಾರೆ. ಸಿಆರ್ಪಿಎಫ್ ಭದ್ರತಾ ಸಿಬ್ಬಂದಿ ಜೊತೆ ಇಡಿ ಕಚೇರಿಯಲ್ಲೂ ಶೋಧ ಪರಿಶೀಲನೆ. ಕೆಪಿಎಸ್ಸಿ ಕಚೇರಿಯಲ್ಲೂ ಕೂಡ ಇಡಿ ಅಧಿಕಾರಿಗಳು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ಕೆಪಿಎಸ್ಸಿ ಕಚೇರಿ ಬಳಿಯಿಂದ ನೇರ ಸಂಪರ್ಕದಲ್ಲಿ. ಮುತ್ತಪ್ಪ, ಬಹುಶಃ ಇಡಿ ಕೆಪಿಎಸ್ಸಿ ಕಚೇರಿಗೆ ಎಂಟ್ರಿ ಆಗಿದ್ದು ಇದೇ ಮೊದಲು ಅಂತ ಅನ್ಸುತ್ತೆ. ಆ ಹಂತಕ್ಕೆ ಬಂದು ಬಿಡ್ತಿದ್ದು. ಹೌದು ರಕ್ಷತ್, ತನಿಖಾ ತಂಡಗಳು ಇದೇ ಮೊದಲ ಬಾರಿಗೆ ಕೆಪಿಎಸ್ಸಿ ಕಚೇರಿಗೆ ಬಂದು ತನಿಖೆ ಮಾಡುವಂತಹ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಇತಿಹಾಸದಲ್ಲೇ ಯಾವತ್ತೂ ಕೂಡ ತನಿಖಾ ತಂಡಗಳು ಕೆಪಿಎಸ್ಸಿಗೆ ಬಂದು ಅದರ ಹಗರಣವನ್ನು ತನಿಖೆ ಮಾಡಿದ್ದು ಇದುವರೆಗೂ ಕೂಡ ಉದಾಹರಣೆಗಳಿಲ್ಲ. ಆದರೆ ಇವತ್ತು 4 ಕಾರುಗಳಲ್ಲಿ 10ಕ್ಕೂ ಅಧಿಕ ಅಧಿಕಾರಿಗಳು ಕೇಂದ್ರ ಭದ್ರತಾ ಸಿಬ್ಬಂದಿಗಳ ಜೊತೆಗೆ ಈಗಾಗಲೇ ಕೆಪಿಎಸ್ಸಿ ಕಚೇರಿಗೆ ಬಂದಿರುವಂಥದ್ದು. ಈಗ ನೋಡ್ತಿರುವಂತಹ ಈ ಒಂದು ಕಟ್ಟಡ ಒಳಭಾಗದಲ್ಲಿ ಇಡಿ ಅಧಿಕಾರಿಗಳು ಪ್ರವೇಶವನ್ನು ಪಡೆದುಕೊಂಡಿದ್ದಾರೆ. ಯಾಕಂದ್ರೆ 2019 ಸೆಪ್ಟೆಂಬರ್ 3ನೇ ತಾರೀಕಿನಂದು ಸಾಹುಕಾರ ಶಿವಶಂಕರಪ್ಪನವರು ಕೆಪಿಎಸ್ಸಿ ಅಧ್ಯಕ್ಷರಾಗಿ ನೇಮಕರಾಗ್ತಾರೆ. ಆಗಿನಿಂದ ಕಳೆದ ಅವರು ಯಾವಾಗ ಅಧ್ಯಕ್ಷ ಸ್ಥಾನದ ಕೆಳಗಿಳಿತಾರೋ ಅಲ್ಲಿವರೆಗೂ ಕೂಡ ಸಾವಿರಾರು ನೇಮಕಾತಿಗಳು, ಸರ್ಕಾರಿ ನೇಮಕಾತಿಗಳು ಕೂಡ ಅವರ ಕಾಲಾವಧಿಗಳೇ ಆಗಿದೆ. ಈ ಕಾಲಾವಧಿಗಳಲ್ಲಿ ಆದಂತಹ ನೇಮಕಾತಿಗಳಲ್ಲಿ ಕೆಲವೊಂದಿಷ್ಟು ಅಕ್ರಮ ನಡೆದಿದೆ, ಹಣಕಾಸು ಪಡೆದುಕೊಂಡು ಅವರನ್ನ ನೇಮಕಾತಿ ಮಾಡಲಾಗಿದೆ ಅನ್ನೋ ಆರೋಪಗಳು ಕೂಡ ಕೇಳಿ ಬಂದಿತ್ತು. ಕಳೆದ ಹಲವು ದಿನಗಳ ಹಿಂದೆ ಏಷ್ಯಾನೆಟ್, ಸುವರ್ಣ ನ್ಯೂಸ್ ಮತ್ತೆ ಕನ್ನಡಪ್ರಭ ಈ ಒಂದು ಸುದ್ದಿಯನ್ನು ಕೂಡ ಪ್ರಕಟ ಮಾಡಿತ್ತು. ಅದಾದ ನಂತರದಲ್ಲಿ ಕೆಲವೊಂದಿಷ್ಟು ಆಡಿಯೋಗಳು, ಕೆಲವೊಂದಿಷ್ಟು ವಿಡಿಯೋಗಳು ಕೂಡ ಸಾಕ್ಷಿ ಎಂಬಂತೆ ಹೊರಬಿದ್ದಿತ್ತು. ಇದೆಲ್ಲರ ಆಧಾರದ ಮೇರೆಗೆ ಇಡಿ ಅಧಿಕಾರಿಗಳಿಗೆ ಒಂದು ದೂರು ಹೋಗುತ್ತೆ. ಎಲ್ಲೋ ಒಂದು ಕಡೆ ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಆದಂತಹ ನೇಮಕಾತಿಗಳಲ್ಲಿ ಮನಿ ಲ್ಯಾಂಡ್ರಿಂಗ್ ಆಗಿರಬಹುದು ಅನ್ನೋ ಒಂದು ಆರೋಪದಲ್ಲಿ ಬೆಳಗಿನ ಜಾವ ಇಡಿ ಅಧಿಕಾರಿಗಳು ಸಾಹುಕಾರ ಶಿವಶಂಕರಪ್ಪರವರ ನಿವಾಸ ಸೇರಿದಂತೆ ಅವರ ಜೊತೆಗೆ ಇದ್ದಂತವರ ಎಲ್ಲರ ಮನೆ ಮೇಲೂ ಕೂಡ ದಾಳಿಯನ್ನ ಮಾಡಿದ್ರು. ಇದೀಗ 4 ಗಾಡಿಗಳಲ್ಲಿ 10ಕ್ಕೂ ಅಧಿಕ ಇಡಿ ಅಧಿಕಾರಿಗಳು ಕೇಂದ್ರ ಭದ್ರತಾ ಸಿಬ್ಬಂದಿಗಳನ್ನ ಜೊತೆಗೆ ಬಂದು ಈಗ ಇಲ್ಲಿರುವಂತಹ ಕಾರ್ಯದರ್ಶಿಯವರ ಕಚೇರಿಗೆ ಬಂದಿರುವಂತದ್ದು. ಮೊದಲ ಹಂತದಲ್ಲಿ ಕಾರ್ಯದರ್ಶಿಯವರ ಕಚೇರಿಗೆ ಹೋಗ್ಬಿಟ್ಟು ಇಡಿ ಅಧಿಕಾರಿಗಳು ಇರುವಂತಹ ಕೆಲವೊಂದಿಷ್ಟು ಡೌಟ್ಗಳನ್ನ ಪರಿಶೀಲನೆ ಮಾಡುವಂತಹ ಕೆಲಸವನ್ನ, ಕೆಲವೊಂದಿಷ್ಟು ಕಡತಗಳನ್ನ ಸಂಗ್ರಹ ಮಾಡುವಂತಹ ಕೆಲಸ ಕೂಡ ಮಾಡಲಿದ್ದಾರೆ. ನಾವು ನೋಡ್ತಾ ಇದ್ದೀವಿ ಇದರ ಪ್ರವೇಶ ದ್ವಾರದಲ್ಲೇ ಈಗಾಗಲೇ ಸಿಐಎಸ್ಎಫ್ ಅಧಿಕಾರಿಗಳು ಕೂಡ ಮುಂದೆ ತಮ್ಮ ಒಂದು ಶಸ್ತ್ರಾಸ್ತ್ರಗಳೊಂದಿಗೆ ಕೂಡ ಅವರು ಇರುವಂತದ್ದು. ಅಧಿಕಾರಿಗಳು ಈಗಾಗಲೇ ಕೆಪಿಎಸ್ಸಿ ಅವರ ಕಾರ್ಯದರ್ಶಿಯವರ ಕಚೇರಿಗೆ ಹೋಗ್ಬಿಟ್ಟು ಕೆಲವೊಂದಿಷ್ಟು ಡೌಟ್ಗಳನ್ನ ಬಗೆಹರಿಸಿಕೊಳ್ಳೋದು, ಕೆಲವೊಂದಿಷ್ಟು ಕಡತಗಳನ್ನು ಕೂಡ ವಶಕ್ಕೆ ಪಡೆಯುವಂತಹ ಕೆಲಸವನ್ನು ಪ್ರಕ್ರಿಯೆಯನ್ನು ಕೂಡ ಆರಂಭ ಮಾಡಿಕೊಂಡಿದ್ದಾರೆ. ಈಗ ಬಂದಿರುವಂತಹ ಇಡಿ ಅಧಿಕಾರಿಗಳು ಇವತ್ತು ಇಡೀ ದಿನ ಈ ಒಂದು ಕೆಪಿಎಸ್ಸಿ ಕಚೇರಿ ಮೇಲೆ ದಾಳಿ ಮಾಡುವಂತಹ ಸಾಧ್ಯತೆ ಇದೆ. ಅವರ ಕಾಲಾವಧಿಯಲ್ಲಿ ಅಂದ್ರೆ ಸಾಹುಕಾರ ಶಿವಶಂಕರಪ್ಪರವರ ಕಾಲಾವಧಿಯಲ್ಲಿ ಆದಂತಹ ನೇಮಕಾತಿಗಳು ಜೊತೆಗೆ ಇಡಿ ಅಧಿಕಾರಿಗಳಿಗೆ ಬಂದಂತಹ ಕೆಲವೊಂದಿಷ್ಟು ಡೌಟ್ಗಳನ್ನ ಇವತ್ತು ಅಧಿಕಾರಿಗಳು ದಾಖಲೆ ಸಮೇತವಾಗಿ ಅದನ್ನ ಬಗೆಹರಿಸುವಂತಹ ಕೆಲಸವನ್ನು ಮಾಡ್ತಾರೆ. ಒಂದೊಮ್ಮೆ ಅಕ್ರಮ ನಡೆದಿರೋದನ್ನದು ರುಜುವಾದ್ರೆ ಆಗ ಮುಂದಿನ ಪ್ರಕ್ರಿಯೆಗೆ ಯಾವ ರೀತಿ ಈ ದಾಖಲೆಗಳು ಪೂರಕ ಬೇಕೋ ಅದೆಲ್ಲವನ್ನು ಕೂಡ ಸಂಗ್ರಹ ಮಾಡುವಂತಹ ಕೆಲಸವನ್ನ ಈಗ ಇಡಿ ಅಧಿಕಾರಿಗಳು ಮಾಡ್ತಿರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಮುತ್ತಪ್ಪ ಮಾಹಿತಿಗೆ. ಇನ್ನು ಕೆಪಿಎಸ್ಸಿ ನೇಮಕ ಅಕ್ರಮಕ್ಕೆ ಸಂಬಂಧಿಸಿದಂತೆ ಇಡಿ ದಾಳಿ ಕಲಬುರಗಿಯಲ್ಲೂ ಆಗಿದೆ. ಬೆಂಗಳೂರು ಬಳಿಕ ಕಲಬುರಗಿಯಲ್ಲಿ ಕೆಪಿಎಸ್ಸಿಯ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಅವರ ಮನೆಯ ಮೇಲೆ ದಾಳಿಯಾಗಿದೆ. ಕಲಬುರಗಿಯ ಆನಂದನಗರದಲ್ಲಿ ಅವರ ಮನೆ ಇದೆ, 3 ಅಂತಸ್ತಿನ ಭವ್ಯ ಬಂಗಲೆ. ಅಲ್ಲಿ ಸಿಆರ್ಪಿಎಫ್ ಸಿಬ್ಬಂದಿ ಜೊತೆಗೆ ಇಡಿ ಅಧಿಕಾರಿಗಳು ಎಂಟ್ರಿ ಆದರು. ಸದ್ಯ ಅಲ್ಲೂ ಕೂಡ ಪರಿಶೀಲನೆಯ ಕೆಲಸವನ್ನು ಮಾಡಲಾಗ್ತಾ ಇದೆ. ಶಿವಶಂಕರಪ್ಪ ಸಾಹುಕಾರ್ ಅವರ ಕಲಬುರಗಿಯ ನಿವಾಸ ಇದು. ಈ ಮನೆಯ ಮೇಲೂ ಕೂಡ ಈಗ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. 3 ಅಂತಸ್ತಿನ ಭವ್ಯ ಬಂಗಲೆ, ಸಿಆರ್ಪಿಎಫ್ ಭದ್ರತೆಯೊಂದಿಗೆ ಇಡಿ ಅಧಿಕಾರಿಗಳು ಎಂಟ್ರಿ ಆದರು. ಈಗ ನೋಡ್ತಾ ಇರೋದು ಇದು ಬೆಂಗಳೂರಿದ್ದು ಮತ್ತು ಕಲಬುರಗಿಯದ್ದು 2 ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. 3 ದೃಶ್ಯಗಳು, ಒಂದು ಬೆಂಗಳೂರಿನ ಶಿವಶಂಕರಪ್ಪ ಸಾಹುಕಾರ್ ಅವರ ಫ್ಲ್ಯಾಟು, ಇನ್ನೊಂದು ಕಲಬುರಗಿ ಅವರ ಮನೆ, ಜೊತೆಗೆ ಕೆಪಿಎಸ್ಸಿ ಕಚೇರಿ. 3 ಕಡೆಯೂ ದಾಳಿಯಾಗಿದೆ. ಇದರ ಜೊತೆಗೆ ಮಧ್ಯವರ್ತಿಗಳು, ಮಿಡಲ್ ಮ್ಯಾನ್ಗಳೇನಿದ್ದಾರೆ, ಉದ್ಯೋಗ ಕೊಡಿಸ್ತೀವಿ ಅಂತ ಆಕಾಂಕ್ಷಿಗಳ ಹತ್ರ ದುಡ್ಡಿನ ಡೀಲ್ ಮಾಡಿದವರು, ಅವರ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಶಿವಶಂಕರಪ್ಪ ಅವರ ಬೆಂಗಳೂರು ಮತ್ತು ಕಲಬುರಗಿಯ ಮನೆ,
ಮತ್ತು ಕೆಪಿಎಸ್ಸಿಯ ಕಚೇರಿ. ಈ ವಿಚಾರ ಬೆಳಕಿಗೆ ತಂದಿದ್ದು, ಅಕ್ರಮವನ್ನು ಬೆಳಕಿಗೆ ತಂದಿದ್ದು ನಿಮ್ಮ ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ದಿನಪತ್ರಿಕೆ. ಈ ಸುದ್ದಿಯನ್ನು ನಾವು ಬ್ರೇಕ್ ಮಾಡಿದಾಗಲೇ ಇದರ ಅಂದಾಜಿತ್ತು. ಇದರ ವಿಸ್ತಾರ, ಆಳ, ಅಗಲ ಬಹಳ ದೊಡ್ಡ ಮಟ್ಟದಲ್ಲಿದೆ. ಶಿವಶಂಕರಪ್ಪ ಸಾಹುಕಾರ್ ಟಿಪ್ ಆಫ್ ದ ಐಸ್ಬರ್ಗ್ ಮಾತ್ರ. ಏನು ಮಂಜುಗಡ್ಡೆಯ ಮೇಲ್ಭಾಗ ಮಾತ್ರ ಕಾಣಿಸ್ತಾ ಇದೆ, ಉಳಿದ ಮಂಜುಗಡ್ಡೆಯ ಭಾಗ ನೀರಲ್ಲಿ ಹೂತು ಹೋಗಿದೆ. ನೀರಲ್ಲಿ ಹೂತು ಹೋಗಿರುವಂತ ಮಂಜುಗಡ್ಡೆಯ ಭಾಗವನ್ನ ಸದ್ಯ ಹುಡುಕೋ ಪ್ರಯತ್ನಗಳಾಗ್ತಾ ಇದೆ ಇಡಿ ಎಂಟ್ರಿಯ ಮುಖಾಂತರ. ಟಿಪ್ ಆಫ್ ದ ಐಸ್ಬರ್ಗ್ ಕಾಣಿಸಿದೆ, ಕಾಣಿಸದೇ ಇರೋದನ್ನ ಹುಡುಕುವಂತ ಪ್ರಯತ್ನಗಳಾಗ್ತಾ ಇದೆ. ದೊಡ್ಡ ದೊಡ್ಡ ತಿಮಿಂಗಿಲಗಳಿದಾವೆ ಇದರಲ್ಲಿ ಅನ್ನೋ ಅನುಮಾನ ಪ್ರತಿಯೊಬ್ಬನಿಗೂ ಕೂಡ ಇದೆ. ಪ್ರತಿಭಟನೆಗಳು ಕೂಡ ಅದೇ ಕಾರಣಕ್ಕಾಗಿ ನಡೀತಾ ಇರೋದು. ಸಿಐಡಿ ತನಿಖೆಯಿಂದ ಇದು ಸಾಧ್ಯವಾಗಲ್ಲ ಅಂತ ಸಿಬಿಐಗೆ ಕೊಡಿ ಅಂತ ಒತ್ತಾಯ ಕೇಳಿಬಂದಿತ್ತು. ಈಗ ಇಡಿ ಸ್ವಯಂ ಪ್ರೇರಿತವಾಗಿ ಎಂಟ್ರಿ ಆಗಿದೆ ಈ ಕೇಸ್ನಲ್ಲಿ. ಕಲಬುರಗಿ ಪ್ರತಿನಿಧಿ ಕನೆಕ್ಟ್ ಆದರೂ ಈಗ ಶರಣಯ್ಯ ಅವರ ಮನೆಯ, ಶಿವಶಂಕರಪ್ಪ ಅವರ ಮನೆಯ ಬಳಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಶರಣಯ್ಯ, ಈ ಮನೆಯಲ್ಲಿ ಯಾರಿರ್ತಾರೆ? ಶಿವಶಂಕರಪ್ಪ ಅವರು ಆಗಾಗ ಬಂದು ಹೋಗ್ತಾರ ಏನು? ಹೌದು ರಕ್ಷಿತ್, ಮೂಲತಃ ರಾಯಚೂರಿನವರಾದ್ರೂ ಕೂಡ ಶಿವಶಂಕರಪ್ಪ ಸಾಹುಕಾರ್ ಇವರು ಮೂಲತಃ ರಾಯಚೂರಿನವರಾದ್ರೂ ಕೂಡ ಕಲಬುರಗಿಯ ಆನಂದ ನಗರದಲ್ಲಿ ಇಂತಹ ಒಂದು ಭವ್ಯ ಬಂಗಲೆ ಇರುವಂತದ್ದು. ಇಲ್ಲಿ ಅವರ ಕುಟುಂಬಸ್ಥರು ಜೊತೆಗೆ ಕಳೆದ ಹಲವು ವರ್ಷಗಳಿಂದ ಅವರು ಇಲ್ಲೇ ವಾಸ ಮಾಡ್ತಾ ಇರುವಂತದ್ದು. ಕೆಪಿಎಸ್ಸಿ ಸದಸ್ಯರಾಗಿ 2019ರಿಂದ ಅವರು ಆಯ್ಕೆ ಆಗಿರುವಂತದ್ದು. 2020-21ರಲ್ಲಿ ಅಧ್ಯಕ್ಷರಾಗಿಯೂ ಕೂಡ ಕೆಲಸ ನಿರ್ವಹಿಸ್ತಾ ಇದ್ರು. ಆ ಸಂದರ್ಭದಲ್ಲಿ ಕೆಲವು ನೇಮಕಾತಿಯಲ್ಲಿ ಅಕ್ರಮ ನಡೆದುವು ಅನ್ನುವಂತಹ ಆರೋಪ, ಅಂದ್ರೆ ತಮ್ಮ ಕುಟುಂಬದ ಸದಸ್ಯರನ್ನೇ ನೇಮಕಾತಿಯಲ್ಲಿ ಮಾಡ್ಕೊಳ್ಳೋಕೆ ಸಾಕಷ್ಟು ಅಕ್ರಮಗಳನ್ನು ನಡೆಸಿದ್ರು ಅನ್ನುವಂತ ಆರೋಪದ ಹಿನ್ನೆಲೆ ಸಾಕಷ್ಟು ಆರೋಪಗಳು ಕೇಳಿ ಬಂದಿತ್ತು. ಆ ಪ್ರಕರಣ ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ಬಹಿರಂಗಪಡಿಸಿದ ನಂತರ ರಾಜ್ಯಾದ್ಯಂತ ತೀವ್ರ ಸಂಚಲನವನ್ನೇ ಸೃಷ್ಟಿ ಮಾಡಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಅವರನ್ನ ಕೆಪಿಎಸ್ಸಿ ಅಧ್ಯಕ್ಷ ಸ್ಥಾನದಿಂದ ವಜಾ ಕೂಡ ಮಾಡಿದ್ರು. ಅದಾದ ನಂತರ ಇದೀಗ ಇಡಿ ಅಧಿಕಾರಿಗಳು ಇದರಲ್ಲಿ ಎಂಟ್ರಿ ಆಗಿರುವಂತದ್ದು. ಬೆಳ್ಳಂಬೆಳಗ್ಗೆ 8-10 ಜನ ಇಡಿ ಅಧಿಕಾರಿಗಳ ತಂಡ ಈ ಸೂಗೂರೇಶ್ವರ ನಿಲಯ, ಆನಂದ ನಗರದಲ್ಲಿರುವಂತಹ ಸೂಗೂರೇಶ್ವರ ನಿಲಯದ ಮೇಲೆ ದಾಳಿ ಮಾಡಿರುವಂತದ್ದು. ಸುಮಾರು 3-4 ಇನೋವಾ ವಾಹನಗಳಲ್ಲಿ 8-10 ಜನ ಅಧಿಕಾರಿಗಳು ಬಂದಿರುವಂತದ್ದು. ಸಿಆರ್ಪಿಯ ಪೊಲೀಸರ ಭದ್ರತೆಯನ್ನ ತೆಗೆದುಕೊಂಡು ಇಲ್ಲಿ ಬಂದೋಬಸ್ತಿಗೆ ಅನುಗುಣವಾಗಿ ದಾಖಲಾತಿ ಪರಿಶೀಲನೆ ಕೂಡ ನಡೆಸಲಾಗ್ತಾ ಇದೆ. ಶಿವಶಂಕರಪ್ಪ ಸಾಹುಕಾರ್ ಅವರು ಸದ್ಯ ಈ ಮನೆಯಲ್ಲಿ ಇಲ್ಲ ಅನ್ನುವಂತಹ ಮಾಹಿತಿ ಖಚಿತವಾಗಿ ಲಭ್ಯವಾಗ್ತಾ ಇರುವಂತದ್ದು. ಅವರ ಕುಟುಂಬದ ಸದಸ್ಯರಿದ್ದಾರೆ, ಇದೇ ಮನೆಯಲ್ಲಿ ಅವರು ವಾಸವ ಕೂಡ ಇರುವಂತದ್ದು. ಕಳೆದ 4-6 ವರ್ಷಗಳಿಂದ ರಾಯಚೂರಿನ ನಂತರ ಅವರು ಇಲ್ಲಿ ಮನೆ ಕಟ್ಕೊಂಡ ನಂತರ ಇದೇ ಮನೆಯಲ್ಲಿ ಅವರು ಕುಟುಂಬದ ಸದಸ್ಯರ ಜೊತೆಗೆ ವಾಸವಾಗ್ತಾ ಇದ್ರು. ಆದ್ರೆ ಸದ್ಯ ಈಗ ಅವರು ಮನೆಯಲ್ಲಿಲ್ಲ. ದಾಖಲೆ ಪತ್ರಗಳ ಪರಿಶೀಲನೆ ಮಾತ್ರ ಭರ್ಜರಿಯಾಗಿ ನಡೀತಾ ಇರುವಂತದ್ದು. ಬೆಳಗ್ಗೆ ಆಗಮಿಸಿರುವಂತಹ ಇಡಿ ಅಧಿಕಾರಿಗಳು ಈ 3 ಅಂತಸ್ತಿನ ಮನೆಯಲ್ಲಿ ಈ ಕ್ಷಣದವರೆಗೂ ಕೂಡ ದಾಖಲೆ ಪರಿಶೀಲನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಏನೇನು ದಾಖಲೆಗಳು ಸಿಗ್ತವೆ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಅನ್ನುವಂತಹ ಮಾಹಿತಿ ಇಡಿ ಅಧಿಕಾರಿಗಳು ಹೊರಗೆ ಬಂದ ನಂತರ ಅಥವಾ ರಿಪೋರ್ಟ್ ಕೊಟ್ಟ ನಂತರ ಗೊತ್ತಾಗಬೇಕಾಗ್ತದೆ. ಆದ್ರೆ ಒಟ್ಟಾರೆ ರಾಜ್ಯಾದ್ಯಂತ ಸಂಚಲನ ಸೃಷ್ಟಿಸಿರುವಂತಹ ಈ ಪ್ರಕರಣ ಇದೀಗ ಇಡಿ ಎಂಟ್ರಿ ಕೊಟ್ಟಿರುವಂತದ್ದು ಗಮನಿಸಬೇಕಾದಂತಹ ಅಂಶ. ರಕ್ಷಿತ್, ಥ್ಯಾಂಕ್ ಯು ಶರಣಯ್ಯ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.